ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಹೌದು ಡ್ಯಾಡಿ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಕಠಿಣವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ಹೌದು ಡ್ಯಾಡಿ, ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವೆಲ್ಲ ಆಳುತ್ತಿರುವೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹೇಳೋಣ, ಅಪ್ಪ ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲಪ್ಪ. ಹೌದು ಡ್ಯಾಡಿ, ಸಾಧ್ಯವು ನಿನಗೆ ಒಂದು ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಹೌದು, ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಸಾವಿರಾರು ತಲೆಮಾರಿಗೂ Almighty God, ಸಾವಿರಾರು ತಲೆಮಾರಿಗೂ ಪ್ರೀತಿಸುವ Almighty God. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಹೌದು ಡ್ಯಾಡಿ, ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀ ತರುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀ ತರುವೆ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಹೌದು ಡ್ಯಾಡಿ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಆಲೋಚನಾ ಕರ್ತನು ನೀ, ಕಾರ್ಯದಲ್ಲಿ ಸಮರ್ಥನು ನೀ. ಆಲೋಚನಾ ಕರ್ತನು ನೀ, ಕಾರ್ಯದಲ್ಲಿ ಸಮರ್ಥನು ನೀ. ಸೇನೆಗಳ ಕರ್ತನು ನೀ, ಎಲ್ ಶಡಾಯ್ ನಿನ್ನ ನಾಮವು.
ಸೇನೆಗಳ ಕರ್ತನು ನೀ, ಎಲ್ ಶಡಾಯ್ ನಿನ್ನಾಮವು. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವು ನಿನಗೆ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಹೌದು ಡ್ಯಾಡಿ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಹೌದು ಫಾದರ್ ಗಾಡ್, ಸಾಧ್ಯವು ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿತಯ್ಯ. ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಯೋರ್ದಾನ್ ನಿನ್ನ ಕಂಡು ಹಿಂಜಾರಿ ಹೋಯಿತಯ್ಯ. ಸಾಧ್ಯವು ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಕಡಲ ಮೇಲೆ ನಡೆದೆಯಲ್ಲ, ಬಿರುಗಾಳಿ ಅಡಗಿಸಿದೆ. ಹೌದು ಡ್ಯಾಡಿ, ಕಡಲ ಮೇಲೆ ನಡೆದೆಯಲ್ಲ, ಬಿರುಗಾಳಿ ಅಡಗಿಸಿದೆ. ಸೈತಾನನ ಜಜ್ಜಿರುವೆ, ಸರ್ವಶಕ್ತ ನೀನೇ. ಸೈತಾನನ ಜಜ್ಜಿರುವೆ, ಸರ್ವಶಕ್ತ ನೀನೇ. ಸಾಧ್ಯವು ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸತ್ತು ಎದ್ದೆಯಲ್ಲ, ಮರಣವ ಗೆದ್ದೆಯಲ್ಲ. ಸತ್ತು ಎದ್ದೆಯಲ್ಲ, ಮರಣವ ಗೆದ್ದೆಯಲ್ಲ. ಮತ್ತೆ ನೀ ಬರುವೆಯಲ್ಲ, ರೂಪಾಂತರ ತರುವೆಯಲ್ಲ. ಮತ್ತೆ ನೀ ಬರುವೆಯಲ್ಲ,
ತರುವೆ ಎಲ್ಲ. ಸಾಧ್ಯವೂ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ನೀನೆಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು, ಅದ್ಭುತ ಸ್ವರೂಪನ ಆಲೋಚನಾ ಕರ್ತನು, ಮಹಿಮೆಗೆ ಯೋಗ್ಯನಾದ ದೇವರು. ನಿನ್ನ ಹಾಗೆ ಯಾರೂ ಇಲ್ಲಪ್ಪ ಯೇಸು ರಾಜ. ಥ್ಯಾಂಕ್ ಯು ಥ್ಯಾಂಕ್ ಯು. ನಿನಗೆ ಸಮಾನರು ಯಾರಿದ್ದಾರೆ? ನಿನ್ನ ಹಾಗೆ ಯಾರಿದ್ದಾರೆ? ಓ, ನಿನಗೆ ಸರಿಸಾಟಿ ಯಾರು ಇಲ್ಲ ಡ್ಯಾಡಿ. ನಿನಗೆ ಸರಿಸಾಟಿ ಯಾರು ಇಲ್ಲಪ್ಪ ಏಸಪ್ಪ. ಹಲ್ಲೆಲೂಯ. ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವ ಸೀಳಿ ನಿನ್ನ ಜನರನ್ನು ನಡೆಸಿದೆ ನೀ. ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ
ಸಮಾನ ಯಾರು, ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ, ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು, ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಬಂಡೆಯನ್ನು ನೀನು ಒಡೆದು ನಿನ್ನ ಜನರ ದಾಹನಿಗಿದೆ, ಬಂಡೆಯನ್ನು ನೀನು ಒಡೆದು ನಿನ್ನ ಜನರ ದಾಹನಿಗಿದೆ. ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸುವೆ. ಹೌದು ಡ್ಯಾಡಿ, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ಹಲ್ಲೆಲೂಯಾ, ನಿನಗೆ ಸಮಾನ ಯಾರು. ಹೌದು ಡ್ಯಾಡಿ, ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಹೌದು ಡ್ಯಾಡಿ, ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಹಲ್ಲೆಲೂಯಾ. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಕರ್ತನೇ. ಉನ್ನತನಾದ ದೇವರೇ ನಿಮಗೆ ಆರಾಧನೆ, ನಿತ್ಯನಾದ ತಂದೆಯೇ ನಿಮಗೆ ಆರಾಧನೆ. ನಿಮ್ಮನ್ನೇ ಸ್ತುತಿಸುತ್ತೇವೆ ಡ್ಯಾಡಿ, ನಿಮ್ಮ ನಾಮವನ್ನ ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ ಇದುವರೆಗೂ. ಹೌದು, ಎಷ್ಟು ಸಹಾಯ ಮಾಡಿದಿರಿ, ಎಷ್ಟು ಉಪಕಾರ ಮಾಡಿದಿರಿ ಡ್ಯಾಡಿ. ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ನನ್ನ ಬಾಳಿನ
ಬಲ ನೀನೇ. ಹೌದು ಫಾದಗ, ನನ್ನ ಬಾಳಿನ ಬಲ ನೀನೇ. ಓ ಎಲ್ ಶರಾಯ್, ಎಲ್ ಶರಾಯ್, ನನ್ನ ಜೊತೆ ನೀನೇ, ನನ್ನ ಜೊತೆಗಾರನೇ, ನನ್ನ ಬಾಳಿನ ಕೋಟೆಯು. ಯೋ ಮೈ ಸೇಫ್ಟಿ ಲೋ. ಎಲ್ ಶರಾಯ್, ಎಲ್ ಶರಾಯ್, ಸರ್ವಶಕ್ತನೇ, ನನ್ನ ಜೊತೆ ನೀನೆ. ಯು ಆರ್ ಮೈ ಕಂಪ್ಯಾನಿಯನ್. ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು. ಡ್ಯಾಡಿಯನ್ನು ನೋಡಿ ಹೇಳೋಣ ಸ್ವಲ್ಪ ಹೊತ್ತು, ನನಗೆ ಸುರಕ್ಷತೆ ನೀನೇ. ಹಾಲೆಲೂಯ. ನನಗಿರುವ ಹಣ ಅಲ್ಲಪ್ಪ, ನನಗಿರುವ ಜನ ಅಲ್ಲಪ್ಪ, ನನಗಿರುವ ಸ್ಥಾನ ಅಲ್ಲಪ್ಪ, ನೀನೇ ನನಗೆ ಸುರಕ್ಷತೆ. ಓ ನನ್ನ ಆಧಾರ, ನನಗೆ ಆಶ್ರಯ. ಓ ದೇವರೇ, ನನ್ನ ಬಾಳ ಬಂಗಾರವೇ. ಹಾಲೆಲೂಯ. ಅಪ್ಪ, ನಿಮ್ಮಿಂದಲೇ ನಾನು ಬದುಕಿದ್ದೇನೆ ಡ್ಯಾಡಿ, ನಿಮ್ಮಿಂದಲೇ ಇದುವರೆಗೂ ನಡೆಸಿದೆ ಸ್ವಾಮಿ. ಇದುವರೆಗೆ ನಡೆದದ್ದೆಲ್ಲ ನಿಮ್ಮಿಂದಲೇ ಡ್ಯಾಡಿ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲೋ. ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ, ವಂದನೆ, ವಂದನೆ. ಇದುವರೆಗೂ ಕಾದು ನಡೆಸಿದ ಎಬಿನೆಜರೆ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬಿನೆಜರೆ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶರಾಯ್, ಎಲ್ ಶರಾಯ್, ನನ್ನ ಜೊತೆ ನೀನೇ. ಓ ನನ್ನ ಬಾಳಿನ ಕೋಟೆಯು, ಓ ನನ್ನ ಬಾಳಿನ ಕೋಟೆಯು. ಓ ಹಾಲೆಲೂಯ. ನನಗೆ ಸೇಫ್ಟಿ, ನನ್ನ ಸೆಕ್ಯೂರಿಟಿ ನೀನೇ. ಉನ್ನತನಾದ ದೇವರೇ, ಉತ್ತಮನಾದ ಕರ್ತನೇ, ಕೈ ಬಿಡದೆ ಕಾಯುವಾತನೇ, ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಶುಭಲ್ ಬೊಕ್ಕತ್ತೂರ ನಮುಕಲಗಲಗಲ ರಿಬಿ ರಿಬಿ ಆ ಸುಂದರ ಕುರುಗುರಗಾರ. ಹಾಲೆಲೂಯ. ಹಾಗೆ ಡ್ಯಾಡಿ ಜೊತೆಲೆ ಮಾತನಾಡಿ, ಇದು ನಿಮ್ಮ ಸಮಯ, ವಂದನೆಪ್ಪ ಅಂತ ಹೇಳಿ ಡ್ಯಾಡಿ ಅಂತ ಕರೀರಿ. ಹೇಗೆ ಮಾತನಾಡಿಸ್ಬೇಕು ಮಾತನಾಡಿಸಿ. ನೀವು ದೂರದಲ್ಲಿರ್ಬೋದು, ಆದರೆ ದೇವರ ಆತ್ಮ ನಿಮ್ಮ ಹತ್ತಿರದಲ್ಲೇ ಇದ್ದಾನೆ. ಹಾಲೆಲೂಯ. ನಿಮಗೆ ಅತಿ ಸಮೀಪದ ವ್ಯಕ್ತಿ ಅಂದರೆ ಕರ್ತನು. ಆತ್ಮ ಸ್ವರೂಪನಾಗಿ ನಿಮ್ಮ ಸಮೀಪದಲ್ಲಿದ್ದಾನೆ. ಹೌರಾಗ ಸಿಕ್ಕತುರರ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಜೀಸಸ್. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರು, ಅಪ್ಪ ನೀನು ಸರ್ವಶಕ್ತನು, ಸಾರ್ವಭೌಮನು.
ನಮ್ಮ ಎಲ್ಲ ಸ್ತುತಿಗೆ ಯೋಗ್ಯನು, ನಮ್ಮ ಘನತೆಗೆ, ನಮ್ಮ ಆರಾಧನೆಗೆ ನೀನು ಯೋಗ್ಯನು ಡ್ಯಾಡಿ. ಹಲ್ಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಮಕ್ಕಳಾಗಿ ಏಕ ಮನಸ್ಸಿನಿಂದ ನಿನ್ನ ನಾಮನ ಮೇಲೆತ್ತಿ ಮಹಿಮೆಪಡಿಸುತ್ತೇವೆ. ನೀನು ಉನ್ನತನು, ಶ್ರೇಷ್ಠನು, ಅಮೂಲ್ಯನು, ಅತಿ ಪ್ರಿಯನು, 10,000 ಧ್ವಜಪ್ರಾಯನು, ನಿನ್ನೆ ಇದ್ದ ಹಾಗೆ ಇಂದು ಇರುವಾತನು, ನಿರಂತರವೂ ಹಾಗೆ ಇರುವಾತನು, ಮಾರ್ಪಡದ ದೇವರು, ಮಹೋನ್ನತನು, ಮಹಿಮೆಗೆ ಪಾತ್ರನು. ಹಲ್ಲೆಲೂಯ. ನಿಮಗೆ ವಂದನೆ, ನಿಮಗೆ ವಂದನೆ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ದೇವರ ವಾಕ್ಯವನ್ನು ತಗೊಳ್ಳೋಣ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನವನ್ನು ಓದಿ ನಾವು ಮುಂದಕ್ಕೆ ಹೋಗುವ. ಯೋಹಾನ 10:10. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೋ ಅವುಗಳಿಗೆ ಜೀವವು ಇರಬೇಕಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಹಲ್ಲೆಲೂಯ. ಜೀವ, ಸಮೃದ್ಧಿ, ಇದೆಲ್ಲ ಬೇರೆ ಬೇರೆ ವಿಷಯಗಳನ್ನು ಮಾತಾಡುತ್ತೆ. ಅದರ ಸಮೃದ್ಧಿ ಅನ್ನುವ ಒಂದು ಪದವನ್ನು ನಾವು ನೆನಪಿಗೆ ತಗೊಳ್ತಾ ಇದ್ವಿ, ಮೆಲುಕು ಹಾಕ್ತಾ ಇದ್ವಿ. ನಮ್ಮ ದೇವರು ನಮ್ಮನ್ನು ಸಮೃದ್ಧಿಯಲ್ಲಿ ಇರಿಸುವಾತನು. ಹಲ್ಲೆಲೂಯ. ನಾವು ನಮ್ಮ ವಿಷಯದಲ್ಲಿ ನಮ್ಮ ದೃಷ್ಟಿಗೆ ಎಟಕಿಸುವಷ್ಟು ನಾವು ನೋಡ್ತೇವೆ, ಆದರೆ ದೇವರು ನಮ್ಮ ವಿಷಯದಲ್ಲಿ ಇಟ್ಟಿರುವಂಥ ಯೋಜನೆ ನಮ್ಮ ಊಹೆಗೆ ಎಟಕಿಸದಂತಹ ಯೋಜನೆ. ಹಲ್ಲೆಲೂಯ. ಅದಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 3:20-21 ನಾವು ಓದುವುದು, ಎಫೆಸ 3:20-21. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾವು ಬೇಡುವುದಕ್ಕಿಂತಲೂ ಯೋಚನೆ ಮಾಡುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸ್ತೋತ್ರ, ಮಹಿಮೆ. ಆಮೇಲೆ ಓದ್ಕೊಳ್ರಿ. ನಾವು ಬೇಡುವುದಕ್ಕಿಂತಲೂ, ನಾವು ಯೋಚನೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ, ಅಧಿಕವಾಗಿ, ಸಮೃದ್ಧಿಯಾಗಿ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತುಂಬಿಸುವ ದೇವರು ನಮ್ಮ ದೇವರು. ಹಲ್ಲೆಲೂಯ. ಈಗಿನ ಪರಿಸ್ಥಿತಿಯನ್ನು ನೋಡಿ ನೀವು ಚಿಂತೆಗೆ ಈಡಾಗಬೇಡ್ರಿ. ಹಲ್ಲೆಲೂಯ. ಇದುವರೆಗೆ ನಾವು ನೋಡಿದ ಎಲ್ಲ ಅಂಶಗಳಲ್ಲಿ ಎಲ್ಲ ಚಿಂತೆ ಮಾಡ್ತಾರೆ. ಅಯ್ಯೋ ಸ್ವಲ್ಪ 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 ಏನೂ ಇಲ್ಲ, ಎಲ್ಲ ನೆಗೆಟಿವ್ ರಾಗ. ಆದರೆ ಕರ್ತನು ಅವ್ರಿಗಾಗಿಟ್ಟಂಥದ್ದು ದೊಡ್ಡ ಯೋಜನೆ. ಹಲ್ಲೆಲೂಯ. ಇವತ್ತಿನ ಒಂದು ಸಂಭವವನ್ನು ನಾವು ನೋಡೋಣ. 1 ಅರಸರ ಪುಸ್ತಕ 17ನೇ ಅಧ್ಯಾಯ, 1 ಅರಸು 17, 17ನೇ ಅಧ್ಯಾಯದಲ್ಲಿ 12ನೇ ವಚನವನ್ನು ಓದಿ. 1 ಅರಸು 17:12. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇಲ್ಲ. ಮಾತೆತ್ತ ತಕ್ಷಣ ಇಲ್ಲ. ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನು ಇರುವುದಿಲ್ಲ ಅಂತ ಹೇಳ್ತಾಳೆ. ನೋಡಿ, ದೊಡ್ಡ ಬರಗಾಲ ಬಂದಿದೆ. ದೇವರು ಎಲೀಯನಿಗೆ ಹೇಳಿದ್ರು, ನೀನು ಕೇರಿತ ಹಳ್ಳಕ್ಕೆ ಹೋಗು, ಅಲ್ಲಿ ನಿನ್ನನ್ನು ನಾನು ಕಾಪಾಡ್ತೀನಿ. ನೀನು ಹಳ್ಳದ ನೀರು ಕುಡಿ, ಕಾಗೆಗೆ ನಿನಗೆ ಆಹಾರ ತಂದು ಕೊಡೋಕ್ಕೆ ಹೇಳ್ತೀನಿ. ಸೊ ದೇವರು ಆಹಾರ ತಂದು ಒದಗಿಸ್ತಾ ಇದ್ದಾನೆ. ಅವನು ದೇವರು ಕೊಟ್ಟ ರೊಟ್ಟಿ ಮಾಂಸವನ್ನು ತಿಂದು ಅಲ್ಲಿ ಹಳ್ಳದ ನೀರನ್ನು ಕುಡಿದು ಅವನು ಜೀವಿಸ್ತಾ ಇದ್ದಾನೆ. ಈಗ ಹಳ್ಳದ ನೀರು ಬತ್ತಿ ಹೋಯಿತು, ಬರಗಾಲ, ತಿನ್ನಲಿಕ್ಕೇನೂ ಇಲ್ಲ. ದೇವರು ಹೇಳ್ತಾ ಇದ್ದಾನೆ 8ನೇ ವಚನದಲ್ಲಿ, 8ನೇ ವಚನ, ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರೆಪ್ತ ಊರಿಗೆ ಊರಿಗೆ ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ. ಅಲ್ಲಿ ಒಬ್ಬ ದೊಡ್ಡ ಶ್ರೀಮಂತನಿಗೆ ಆಜ್ಞಾಪಿಸಿದ್ದೇನೆ ಅಂತ ದೇವರು ಹೇಳಲಿಲ್ಲ, ಅಲ್ಲಿ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂತ ಹೇಳ್ತಾರೆ. ಹಲ್ಲೆಲೂಯ. ವಿಧವೆ ಅಂತ ಹೇಳಿದ್ರೇ ಅವರು
ಕಷ್ಟದಲ್ಲಿರುವವರು ಅಂತ ಹೇಳಿ ಸಾಧಾರಣವಾಗಿ ಎಲ್ರಿಗೂ ಒಂದು ಗ್ರಹಿಕೆ ಉಂಟಾಗ್ತದೆ. ಒಂದು ವಿಧವೇ ನಿನ್ನನ್ನು ಪೋಷಿಸ್ತಾಳೆ, ನಿನ್ನನ್ನು ಕಾಪಾಡಲಿಕ್ಕೆ ನಾನು ಹೇಳಿದ್ದೀನಿ, ನೀನು ಹೋಗು ಅಂತ ಹೇಳ್ದೆ. ಈ ಸಾಹೇಬ್ರು ಹೋಗ್ತಾರೆ, ಅಲ್ಲಿ ಹೋದರೆ ಅವಳ ಪರಿಸ್ಥಿತಿ ಹೇಗಿದೆ? ರೊಟ್ಟಿ ಇಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟಿದೆ, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ. ನೆಕ್ಸ್ಟ್ ಅವಳು ಏನು ಹೇಳ್ತಾಳೆ ನೋಡ್ರಿ, ಅವಳ ಸ್ಟೇಟ್ಮೆಂಟ್ನ ನೋಡ್ರಿ ಸ್ವಲ್ಪ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ, ಎರಡೆರಡು ಸಾಕು ಕಟ್ಟಿಗೆ, ಅದಕ್ಕೆ ಮೇಲೆ ಬೇಯಿಸಕ್ಕೆ ಅಲ್ಲಿ ಏನೂ ಇಲ್ಲ. 2 ಕಟ್ಟಿಗೆಯನ್ನು ತಗೊಂಡೋಗಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ, ನನಗೋಸ್ಕರ ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಅದನ್ನು ತಿಂದ ಮೇಲೆ ನಮಗೆ ಇನ್ನು ಬೇರೆ ಗತಿ ಇಲ್ಲ, ನನಗೂ ನನ್ನ ಮಗನಿಗೂ ರೊಟ್ಟಿ ಮಾಡ್ತೀವಿ, ಇಬ್ಬರು ತಿಂತೀವಿ, ಆಮೇಲೆ ನೆಕ್ಸ್ಟ್ ಹೊತ್ತಿಗೆ ಏನೂ ಇಲ್ಲ. ಎಂಥ ಒಂದು ಪರಿಸ್ಥಿತಿ. ಆದರೆ ಇವಮ್ಮನ ಹತ್ರ ದೇವರು ಯಾರನ್ನ ಕಳಿಸ್ತಾ ಇದ್ದಾರೆ? ಏಲಿನನ್ನು ಕಳಿಸ್ತಾರೆ, ನೀವು ಹೋಗು, ನಿನ್ನನ್ನು ಪೋಷಿಸ್ತಾಳೆ ಅಂತ ಹೇಳಿ. ದೇವರ ಕಾರ್ಯಗಳು ನಮ್ಮ ಬುದ್ಧಿಗೆ ಎಟಗಿಸೋದಿಲ್ಲ ರೀ, ನಮ್ಮ ಬುದ್ಧಿಗೆ ಎಟಗಿಸೋದು. ನಿಮಗೆ ಸಹಾಯ ಇವು ಮಾಡಬೇಕು, ನಮ್ಮ ಅಣ್ಣ ಮಾಡಬೇಕು, ದೊಡ್ಡಪ್ಪ ಮಾಡಬೇಕು, ಚಿಕ್ಕಪ್ಪ ಮಾಡಬೇಕು ಅಂತ ಹೇಳಿ ನೀವೇನೇ ಇದ್ರೂ ನೋಡ್ತಿದ್ದೀರಿ, ಅದೆಲ್ಲ ದೇವ್ರ ಯೋಜನೆಯಲ್ಲಿ ಇಲ್ಲ. ದೇವ್ರು ನಿಮ್ಮನ್ನು ಪೋಷಿಸಲಿಕ್ಕೆ ದೇವರು ಯಾರನ್ನ ಬೇಕಾದರೂ ಉಪಯೋಗಿಸ್ಬೋದು. ಹಲ್ಲೆಲೂಯಾ. ದೇವ್ರು ನಮಗೆ ಯಾವ ಮಾರ್ಗದಲ್ಲಿ ಬೇಕಾದ ದೇವರ ಸಹಾಯ ನಿಮಗೆ ಬರಬಹುದು. ಹಲ್ಲೆಲೂಯಾ. ಬದುಕೋಕ್ಕಾಗಲ್ಲ, ಕೊರೋನಾ ಬಂದ್ಬಿಡ್ತು, ಇನ್ನೂ ಕೆಲಸ ಸಿಗ್ತಾ ಇಲ್ಲ, ಏನೇನೋ ಹೇಳ್ಬೋದು. ಆದರೆ ನಿಮ್ಮನ್ನು ಬದುಕಿಸಲಿಕ್ಕೆ ದೇವರೊಂದು ದಾರಿ ಇಟ್ಟಿದ್ದಾನೆ. ಎಂಥ ಬರಗಾಲದಲ್ಲೂ ನಿಮಗೊಂದು ದಾರಿ ಇದೆ. ಹಲ್ಲೆಲೂಯಾ. ಯಾರಾದರೂ ನಿಮ್ಮ ಪಕ್ಕದಲ್ಲಿದ್ದರೆ ಅವ್ರಿಗೆ ಹೇಳಿ, ಬದುಕಕ್ಕೆ ನಿಮಗೊಂದು ದಾರಿ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ನಿಮಗೊಂದು ದಾರಿ ಇಟ್ಟಿದ್ದಾನೆ ಬದುಕಲಿಕ್ಕೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನೋಡಿ, ಪರಿಸ್ಥಿತಿ ತುಂಬ ಮೋಸವಾಗಿದೆ, ಆದರೆ ಅಲ್ಲಿ ದೇವರು ಒಂದು ಅತಿಶಯವನ್ನು ಮಾಡಿ ಕಾರ್ಯನಿರ್ವಹಿಸ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಈಗ ಎಲೀಯನು ಏನು ಹೇಳ್ತಾನೆ ನೋಡ್ರಿ. ಆಗ ಎಲೀಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು. ಫಸ್ಟು ಹೆದರಬೇಡ. ನಿಮಗೂ ಸಹ ನನ್ನ ಜೊತೆ ಈ ವಾಕ್ಯವನ್ನು ಧ್ಯಾನ ಮಾಡ್ತಿರೋ ಪ್ರತಿಯೊಬ್ಬರಿಗೂ, ನನ್ನನ್ನು ಸೇರಿಸಿ ದೇವರು ಹೇಳ್ತಾ ಇರೋದಂದರೆ ಹೆದರಬೇಡ. ಇರುವ ಪರಿಸ್ಥಿತಿ ನೋಡಿ ಹೆದರಬೇಡ. ಮಗನೇ ಹೆದರಬೇಡ, ಮಗಳೇ ಹೆದರಬೇಡ, ಧೈರ್ಯವಾಗಿರು. ಕೈಯಲ್ಲಿ ಕಾಸಿಲ್ಲ ಅಂತ ಹೆದರಬೇಡ, ಡಬ್ಬು ರೊಕ್ಕ ಇಲ್ಲ ಅಂತ ಹೇಳಿ ಹೆದರಬೇಡ. ಇಲ್ಲ ಅಂತ ಹೇಳಿದ ತಕ್ಷಣ ಫಸ್ಟ್ ಉಂಟಾಗೋದೇ ಭಯ. ಏನು ತಿನ್ನೋದು, ಏನು ಮಾಡೋದು, ಎಲ್ಲಿಗೆ ಹೋಗೋದು, ಹೆಂಗೆ ಮಾಡೋದು, ಮಗನ ಮದುವೆ ಹೆಂಗೆ ಮಾಡೋದು, ಮಗಳಿಗೆ ಮದುವೆ ಹೆಂಗೆ ಮಾಡೋದು, ಏನಿಲ್ಲ, ಹಣ ಇಲ್ಲ, ಏನಿಲ್ಲ, ಮದುವೆ ಬೇರೆ ಬಂದುಬಿಟ್ಟಿದೆ, ಏನು ಮಾಡೋದು, ಮಳೆ ಬರ್ತಾ ಇದೆ, ಮನೆ ಎಲ್ಲ ಸೋರ್ತಾ ಇದೆ, ಎಲ್ಲಿ ಮಲಗೋದು, ಭಯ, ಚಿಂತೆ. ದೇವ್ರು ಮೊದಲು ಹೇಳ್ತಾ ಇದ್ದಾನೆ, ಭಯ ಪಡಬೇಡ. ನೆಕ್ಸ್ಟ್ ಲೈನ್ ನೋಡಿ. ನೀನು ಹೇಳಿದಂತೆ ಮಾಡು. ನಾನೇನು ನಿನಗೆ ಹೇಳ್ತೀನೋ ಅದರಂತೆ ನೀನು ಮಾಡು. ಓದಿ. ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ. ಚೆನ್ನಾಗಿ ಗಮನಿಸಿ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಹೇಳ್ತಾ ಇದ್ದಾನೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ನಿನ್ನ ಮಡಿಕೆಯಲ್ಲಿ ಇರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ. ಹಲ್ಲೆಲೂಯಾ. ಎಂಥ ಗುಡ್ ನ್ಯೂಸ್. ನಿನ್ನ ಮಡಿಕೆಯಲ್ಲಿರುವಂತಹ ಹಿಟ್ಟು ತೀರೋದಿಲ್ಲ, ನಿನ್ನ ಮೊಗೆಯಲ್ಲಿರುವಂತಹ ಎಣ್ಣೆ ಮುಗಿಯೋದಿಲ್ಲ. ಎಲ್ಲಿಯವರೆಗೆ? ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ, ಮತ್ತೆ ಸಮೃದ್ಧಿ ಉಂಟಾಗುವವರೆಗೆ. ದೇವರು ಮತ್ತೆ ಈ ದೇಶಕ್ಕೆ ಮಳೆಯನ್ನು ಅನುಗ್ರಹಿಸಿ ಸಮೃದ್ಧಿಯನ್ನು ಉಂಟು ಮಾಡುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರೋದಿಲ್ಲ, ಮೊಗೆಯಲ್ಲಿರುವಂಥ ಎಣ್ಣೆ ಕಡಿಮೆ ಆಗೋದಿಲ್ಲ. ಹಲ್ಲೆಲೂಯಾ. ನೆಕ್ಸ್ಟ್ ಲೈನ್ ಓದಿ. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯು ಆಕೆಯ ಮನೆಯವರು ಎಲೀಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಆಕೆಯು ಆಕೆಯ ಮನೆಯವರು, ಮೊದಲು ಇಬ್ಬರು ಮಾತ್ರ ಹೇಳಿದಳು, ನಾನು ನನ್ನ ಮಗನು. ಈಗ ಆಕೆಯ ಮನೆಯವರು ಅಂತಿದೆ, ಇನ್ನು ಯಾರ್ಯಾರಿಗೂ ಊಟ ಬಡಿಸಲೋ ಗೊತ್ತಿಲ್ಲ.
ನೀವು ಮಾತ್ರ ಅಲ್ಲ, ನೀವಿನ್ನು ಅನೇಕರಿಗೆ ಕೊಡುವಷ್ಟು ಆಗ್ತೀರಿ. ಹಾಲೆಲೂಯ. ನಮ್ಮ ದೇವರು ಸಮೃದ್ಧಿಯ ದೇವರು. ಹಾಲೆಲು ಅವುಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಹಾಲೆಲೂಯ. ನನಗೇ ಇಲ್ಲ, ನನ್ನ ಮಗನಿಗಿಲ್ಲ, ನಾವು ಒಂದೊತ್ತು ಇದನ್ನ ತಿಂದು ಸಾಯ್ಬೇಕು ಅಂದ್ಕೊಂಡಿದ್ದೀವಿ, ಸಾಯೋದು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ಇದ್ದವಳು ಈಗ ತನಗೂ ತನ್ನ ಮಗನೂ ಅಲ್ಲ, ಆಕೆಯೂ ಆಕೆಯ ಮಗನೂ ಅಂತ ಇಲ್ಲ ಅಲ್ಲಿ, ಆಕೆಯೂ ಆಕೆಯ ಮನೆಯವರು, ಇನ್ನು ಯಾರ್ಯಾರಿಗೆ ಅವ್ರ ಸಂಬಂಧಿಕರನ್ನೆಲ್ಲ ಆಧರಿಸಿ ಪೋಷಿಸಲು ಗೊತ್ತಿಲ್ಲ. ಪ್ರಿಯರೇ, ಚೆನ್ನಾಗಿ ಗಮನಿಸಿ, ನೀವು ಅನೇಕರನ್ನ ಆಧರಿಸುವವರು, ಪೋಷಿಸುವವರು. ನಿಮ್ಮಿಂದ 4 ಕುಟುಂಬಗಳು ಬದುಕ್ತದೆ, ನಿಮ್ಮಿಂದ 4 ಜನ ಬದುಕ್ತಾರೆ. ನೀವು ಕೈ ಒಡ್ಡವರಲ್ಲ, ನೀವು ಕೈ ಚಾಚುವವರು, ಕೊಡಲಿಕ್ಕೆ ಚಾಚುವವರು. ಹಾಲೆಲೂಯ. ನಂಬಿಕೆಯಿಂದ ಅರಿಕೆ ಮಾಡಿ, ನಾನು ಕೈ ಒಡ್ಡುವವನಲ್ಲ, ಬೇಡವನಲ್ಲ, ನಾನು ಕೊಡುವವನು. ಹಾಲೆಲೂಯ. 4 ಜನರ ಹತ್ರ ಹೋಗಿ ಕೈ ಒಡ್ಡುವ ಹಾಗೆ ದೇವರು ಬಿಡೋದಿಲ್ಲ, 4 ಜನರಿಗೆ ಕೊಡುವ ಹಾಗೆಯೇ ದೇವರು ಇಡ್ತಾನೆ. ನಮ್ಮ ದೇವರು ಸಮೃದ್ಧಿಯ ದೇವರು. ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ಕಾರ್ಯ ಸಾಧಿಸುವ ಆತನು. ಹಾಲೆಲೂಯ. ಅಲ್ಲಿ ನೋಡಿ ವಾಕ್ಯ ಏನು ಹೇಳ್ತದೆ, ಆಕೆಯು ಆಕೆಯ ಮನೆಯವರು ಮತ್ತು ಏಲಿಯನು. ಇಲ್ಲೇ ಇರೋದು ಸೀಕ್ರೆಟು. ಆಕೆಯು ಆಕೆಯ ಮನೆಯವರು ಏಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಮೊಗೆಯಲ್ಲಿದ್ದಂತಹ ಎಣ್ಣೆಯು ಮುಗಿದು ಹೋಗಲೇ ಇಲ್ಲ. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಿಷಯವನ್ನು ನೀವು ಗಮನಿಸಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಎಲಿಯನು ಆಕೆಗೆ ಏನು ಹೇಳ್ತಾನೆ, 13ನೇ ವಚನಕ್ಕೆ ಬನ್ನಿ. ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು. ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ಗಾಡ್ಸ್ ಫಾರ್ಮುಲಾ ಅರ್ಥ ಮಾಡ್ಕೊಳ್ರಿ. ಮೊದಲು ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಎಲ್ಲನೂ ತಗೊಂಬಂದು ಕೊಟ್ಬಿಡು ಅಂತ ಹೇಳಿಲ್ಲ. ಕೆಲವರು ತಪ್ಪಾಗಿ ಅರ್ಥೈಸ್ತಾರೆ, ಇರೋದನ್ನೆಲ್ಲ ಕೊಟ್ಬಿಡು ಅಂತ ಹೇಳಿ. ದೇವರಿಗೆ ಎಂದಿಗೂ ಆ ರೀತಿ ಅಲ್ಲ. ಮೊದಲು ಅದೇ ಇರೋದು. ಮೊದಲು ನನಗೋಸ್ಕರ ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ಆಮೇಲೆ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ಹಾಲೆಲೂಯ. ಪ್ರಿಯರೇ, ಚೆನ್ನಾಗಿ ಗಮನಿಸಿ. ನಮ್ಮ ದುಡಿಮೆಯಲ್ಲಿ ಮೊದಲು ದೇವರಿಗಾಗಿ ಅಂತ ಹೇಳಿ ಪ್ರತ್ಯೇಕಿಸುವಂಥದ್ದು ನಮ್ಮ ಜೀವಿತದ ಆಶೀರ್ವಾದದ ರಹಸ್ಯ. ದೇವರು ಎಲ್ಲವನ್ನು ಕೊಟ್ಬಿಟ್ಟು ನೀನು ಹಾಸ್ಕೊಂಡಿರೋ ಅಂತ ಹೇಳಿಲ್ಲ. ದೇವರಿಗೆ ಕೊಡುವಂಥ ಪ್ರಯಾರಿಟಿ ನಮ್ಮ ದುಡಿಮೆಯಲ್ಲಿ, ನಮ್ಮ ಎನರ್ಜಿಯಲ್ಲಿ ದೇವರಿಗಾಗಿ ಅಂತ ಹೇಳಿ ಏನು ಇನ್ವೆಸ್ಟ್ ಆಗ್ತದೆ ಅದು ಬಿತ್ತನೆ ಬೀಜ ರೀ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಬರೀ ಹಣವಾಗಿಯೇ ಇರಬೇಕು ಅಂತೇನಿಲ್ಲ. ನಮ್ಮ ಶ್ರಮ, ನಮ್ಮ ದುಡಿಮೆ ಎಲ್ಲದರಲ್ಲೂ ದೇವರಿಗಾಗಿ ನಾವೇನಾದರೂ ಮಾಡ್ತಾ ಇದ್ದೀವ ಯೋಚನೆ ಮಾಡಿರಿ. ನಮಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ಆಕೆ ಹೇಳುವ ಹಾಗೆ ತಿಂದು ಇನ್ನು ಸಾಯಬೇಕೆ ಹೊರತು ಬೇರೆ ಏನೂ ಇಲ್ಲ. ದೇವರು ನಮಗೆ ಒಳ್ಳೆ ಎನರ್ಜಿ ಕೊಟ್ಟಿದ್ದಾರೆ. ಈ ಎನರ್ಜಿಯಲ್ಲಿ ದೇವರಿಗಾಗಿ ನಾವು ಏನು ಮಾಡಿದ್ದೀವಿ? ಇವತ್ತು ಬೆಳಿಗ್ಗೆ ತಿಂಡಿ 2 ಚಪಾತಿ, ಆ 2 ಚಪಾತಿಯಿಂದ ಬರುವಂಥ ಎನರ್ಜಿಯಲ್ಲಿ ದೇವರಿಗಾಗಿ ಒಂದು ಪೋಷನ್ ಏನಾದರೂ ಇದೆಯಾ ಯೋಚನೆ ಮಾಡಿ. ದೇವರಿಗಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಇದೆಯಾ? ಶ್ರಮ ಇದೆಯಾ? ನನಗೆ ಸಂಬಳ ಬರ್ತದೆ, ಅದರಲ್ಲಿ ದೇವರಿಗಾಗಿ ಅಂತ ಏನಾದರೂ ಪ್ರತ್ಯೇಕಿಸುವಂಥದ್ದು ಏನಾದರೂ ಇದೆಯಾ? ಅದು ಇರುವುದಾದರೆ ದೇವರ ಸಹಾಯದ ಹಸ್ತವನ್ನು ನೀವು ಕಾಣ್ತೀರಿ. ಯಾರು ಕರ್ತನಿಗಾಗಿ, ಕರ್ತನ ರಾಜ್ಯಕ್ಕಾಗಿ ಅಂತ ಹೇಳಿ ದೊಡ್ಡದಾಗಿ ಮಾಡಬೇಕಾಗಿಲ್ಲ. ಪ್ರಾಮುಖ್ಯತೆಯನ್ನು ಕೊಟ್ಟು ಒಂದು ಪಾಲನ್ನು, ಒಂದು ಚಿಕ್ಕ ರೊಟ್ಟಿ ಅಷ್ಟೇ ಹೇಳ್ತಾ ಇರೋದು. ಮೊದಲು ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು, ಅದು ಸ್ವಲ್ಪ ಜಾಸ್ತಿನೂ ಬೇಕಾಗಿಲ್ಲ ರೀ. ನಿಮ್ಮ ಹೃದಯ ಅಷ್ಟೇ ದೇವ್ರಿಗೆ ಬೇಕಾಗಿರೋದು. ಅನೇಕರು ನೆನೆಸ್ಕೋತಾರೆ ದೇವ್ರಿಗೆ ತುಂಬ ಕೊಡಬೇಕು ಅಂತ ಹೇಳಿ. ಎಲ್ಲೂ ದೇವ್ರು ಹಂಗೆ ಹೇಳಿಲ್ಲ.
ನೀವು ದೇವರಿಗೆ ತುಂಬ ತಂದು ಕೊಡಬೇಕು, ಎಲ್ರಿಗಿಂತ ಜಾಸ್ತಿ ಜಾಸ್ತಿ ತಂದು ಕೊಡಬೇಕಂತಲ್ಲ. ನಿಮ್ಮ ಹೃದಯ, ನೀವು ದೇವರಿಗೆ ಕೊಡುವ ಪ್ರಾಮುಖ್ಯತೆ. ಹಾಲೆಲೂಯಾ. ಯೇಸು ಸ್ವಾಮಿ ದೇವಾಲಯದಲ್ಲಿ ಬೊಕ್ಕಸದ ಬಳಿಯಲ್ಲಿ ಕೂತ್ಕೊಂಡ್ರು. ಅಲ್ಲಿ ಎಲ್ಲ ತಂದು ಬೊಕ್ಕಸಕ್ಕೆ ಹಾಕ್ತಾಯಿದ್ರು. ದುಡ್ಡೆಲ್ಲ ಎಣಿಸಿ ಜಾಸ್ತಿ ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ತಾಯಿದ್ರು. ಆದರೆ ಒಬ್ಬ ಬಡ ವಿಧವೆ ತನಗಿದ್ದಂತಹ ಆ 1 ರೂಪಾಯಿನ ತಂದು ಹಾಕ್ತಾಳೆ. 2 ಕಾಸುಗಳು, 2 ಕಾಸುಗಳನ್ನು ತಂದು ಅಲ್ಲಿ ಹಾಕ್ತಾಳೆ. ಯೇಸು ಸ್ವಾಮಿ ಶಿಷ್ಯರು ನೋಡಿ ಹೇಳ್ತಾರೆ, ಇವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚಾಗಿ ಕೊಟ್ಟಿದ್ದಾಳೆ. ಹಲ್ಲೆಲೂಯಾ. ಪ್ರಿಯರೇ, ಹೆಚ್ಚಾಗಿ ಕೊಡಲಿಕ್ಕೆ ಜಾಸ್ತಿ ಕೊಡಬೇಕಂತೇನಿಲ್ಲ. ನಮ್ಮ ಹೃದಯದಲ್ಲಿ ದೇವರ ಮೇಲೆ ತೋರಿಸುವ ಪ್ರೀತಿ, ದೇವರಿಗೆ ಆಗಿ ನಾವಿಡುವಂತಹ ಆ ಮೀಸಲು. ಒಂದಿನ ಒಬ್ಬ ಅಮ್ಮ ಒಂದು ಬ್ಯಾಗಲ್ಲಿ ಅಕ್ಕಿ ತಗೊಂಬಂದರು. ನಾನು ಕೇಳಿದೆ, ಅಮ್ಮ ಏನಿದು ಅಂತ ಹೇಳಿದೆ. ಹಿಡಿ ಅಕ್ಕಿ ಬ್ರದರ್ ಅಂತಂದರು. ಏನು ಹಿಡಿ ಅಕ್ಕಿ? ನನಗೆ ಅರ್ಥ ಆಗಲಿಲ್ಲ. ಇಲ್ಲ ಬ್ರದರ್, ನಾವು ಅಡುಗೆ ಮಾಡುವಾಗಲೆಲ್ಲ ನಮಗಂತ ಅಕ್ಕಿ ತಗೊಳ್ತೀವಲ್ಲ, ಅದರಲ್ಲಿ ದೇವರಿಗೆ ಅಂತ ಒಂದು ಸ್ವಲ್ಪ ತೆಗೆದಿಡ್ತೀನಿ. ಇದೇ ರೀತಿ ನಾನು ಅದನ್ನೆಲ್ಲ ಕೂಡಿಸಿ ತಂದಿದ್ದೀನಿ ಅಂತ ಹೇಳಿದ್ರು. ನನಗೆ ತುಂಬ ಒಂಥರ ಫೀಲ್ ಆಗಿಬಿಡ್ತು. ಬಡತನದಲ್ಲಿರೋರು, ಕಷ್ಟದಲ್ಲಿರೋರು, ಊಟಕ್ಕೆ ಕೊರತೆ ಆ ಅಮ್ಮನಿಗೆ. ಅದರಲ್ಲಿ ತಾನು ಅಡುಗೆ ಮಾಡಲಿಕ್ಕೆ ಒಂದಷ್ಟು ಅಕ್ಕಿ ತೊಗೊಂಡ್ರೆ ಅದರಲ್ಲಿ ದೇವರಿಗಾಗಂತ ತೆಗೆದಿಟ್ಟು ತಂದು ಕೊಡ್ತಾ ಇದ್ದಾರೆ. ದೇವರ ವಿಚಾರದಲ್ಲಿ ಕೊಡುವಂಥ ಪ್ರಾಮುಖ್ಯತೆಯನ್ನು ಗಮನಿಸಿ. ನಾನು ಅವ್ರ ಕುಟುಂಬದಲ್ಲಿ ಒಂದು ಅತಿಶಯವನ್ನು ಕಂಡೆ. ಅವ್ರ ಯಜಮಾನರು ಸಾಯುವಂಥ ಪರಿಸ್ಥಿತಿ, ಇನ್ನು ಬದುಕಲ್ಲ ಅಂತ, ಬದುಕೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಹೊಟ್ಟೋಗ್ಬಿತ್ತು. ಆದರೆ ದೇವ್ರ ಜೀವವನ್ನು ಕೊಟ್ಟನ್ರಿ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಿ. ನಮ್ಮ ದೇವರ ಅನ್ಯಾಯಗಾರನಲ್ಲ ನೋಡಿ. ನಮಗಿರೋದನ್ನೆಲ್ಲ ಕೊಟ್ಬಿಡು ಅಂತ ಹೇಳಲಿಲ್ಲ. ನಮ್ಮ ಆ ಪ್ರಾಮುಖ್ಯತೆಯನ್ನು ಎದುರು ನೋಡ್ತಾ ಇದ್ದಾನೆ. ಕರ್ತನಿಗಾಗಿ ಅಂತ ಹೇಳಿ ನಾವೇನು ಸಪ್ರೇಟ್ ಮಾಡಿರ್ತೀವಿ, ಅದು ಬರೀ ಹಣ ಮಾತ್ರ ಅಲ್ಲ. ನಮ್ಮ ಸಮಯ, ನಮ್ಮ ದುಡಿಮೆ, ನಮ್ಮ ಬೆವರು ಸುರಿಸಿ ದುಡಿತೀವಿ ನೋಡಿ, ದುಡಿಮೆ. ಕರ್ತನ ರಾಜ್ಯಕ್ಕಾಗಿ ಏನಾದರೂ ದುಡಿಮೆ ಬೇಕು. ನಮಗೆ ಬರುವ ಆದಾಯ ಕರ್ತನಿಗಾಗಿ ಏನಾದರೂ ಬೇಕು. ನಮಗೆ ಏನೇನು ಬರ್ತದೋ ಎಲ್ಲ ಮೇಲುಗಳಲ್ಲಿ ದೇವರಿಗಾಗಿ ಅಂತ ಹೇಳಿ ಏನು ಪ್ರತ್ಯೇಕ ಮಾಡ್ತೀವಿ, ಅದು ಎಂದಿಗೂ ವ್ಯರ್ಥವಾಗಿ ಹೋಗೋದಿಲ್ಲ. ಹಲ್ಲೆಲೂಯಾ. ಬಿತ್ತನೆ ಬೀಜ ಜಾಸ್ತಿ ಹಾಕೋದಿಲ್ಲ. ಎರಡು ಟ್ರ್ಯಾಕ್ಟ್ರಲ್ಲಿ ತಂದು ಬಿತ್ತನೆ ಬೀಜ ಹಾಕೋದಿಲ್ಲ. ಬಿತ್ತನೆ ಬೀಜ ಸ್ವಲ್ಪನೇ ತಗೊಂಡು ಹೋಗೋದು. ಆದರೆ ಗದ್ದೆ ಎಲ್ಲ ಬೆಳೆದಿರ್ತದೆ. ನಾವು ದೇವರಿಗಾಗಿ ಅಂತ ಏನು ಪ್ರತ್ಯೇಕಿಸ್ತೀವಿ, ಅದು ಬಿತ್ತನೆ ಬೀಜ ಇದ್ದ ಹಾಗೆ. ನಾವು ಸ್ವಲ್ಪ ಹಾಕ್ತೀವಿ, ಅದು ಧಾರಾಳವಾಗಿ ನಮಗೆ ಹಿಂತಿರುಗಿ ಬೆಳೆದು ಫಲವಾಗಿ ಬರ್ತದೆ. 60-100ರಷ್ಟು ನಮಗೆ ಸಿಗ್ತದೆ. ಈ ಅಮ್ಮ ಹೇಳ್ಬೋದಾಗಿತ್ತು, ವಿಧವೆ, ಹೋಗಯ್ಯೋ ಇರೋದೇ ಒಂದು ಸ್ವಲ್ಪ, ಇದ್ರಲ್ಲಿ ಬೇರೆ ಬಂದುಬಿಟ್ಟ ಇಲ್ಲಿದ್ದು ಯಾವನೋ, ಯಾರು ಹಿಂದೆ ಮುಂದೆ ಪರಿಚಯ ಇಲ್ಲದವನು, ಅದೆಲ್ಲಿಂದಲೂ ಬಂದುಬಿಟ್ಟ ಇಲ್ಲಿ ಅಂತ ಹೇಳ್ಬೋದಾಗಿತ್ತು. ಆದರೆ ಆಕೆ ಎಲಿಯನ್ನು ಹೇಳಿದ ಹಾಗೆಯೇ ಮಾಡಿದ್ಲು. ವಾಕ್ಯ ಹೇಳ್ತದೆ, ಆಕೆ ಮಗನು ಮಾತ್ರ ಅಲ್ಲ, ಆಕೆಯ ಮನೆಯವರು ಮತ್ತು ಎಲಿಯನು ಸಹ, ಹಲ್ಲೆಲೂಯಾ, ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಒಂದು ಸಮೃದ್ಧಿ ಇದೆ. ಎಂಥ ಬರಗಾಲದಲ್ಲೂ ಒಂದು ಸಮೃದ್ಧಿ ಇದೆ. ಎಂಥ ಇಕ್ಕಟ್ಟಿನಲ್ಲೂ ನಿಮಗೊಂದು ಸಮೃದ್ಧಿ ಇದೆ. ದೇವರಿಗಾಗಿ ಅಂತ ಹೇಳಿ ನಿಮ್ಮ ಹೃದಯ ಪ್ರತ್ಯೇಕಿಸಲಿ. ಹಲ್ಲೆಲೂಯಾ. ವಿಚಾರಗಳನ್ನು ಅಂದರೆ ಎಲ್ಲದರಲ್ಲೂ ದೇವರು ನಮಗೆ ಆಶೀರ್ವದಿಸಿ ಕೊಡುವ ಪ್ರತಿಯೊಂದರಲ್ಲಿ ನಮ್ಮ ಸಮಯ, ನಮ್ಮ ಎನರ್ಜಿ, ನಮ್ಮ ಕುಟುಂಬ, ನಮ್ಮ ಆರ್ಥಿಕ ಆದಾಯ, ಎಲ್ಲದರಲ್ಲೂ ಏನೇ ಬರಲಿ, ಮೊದಲು ಇದು ದೇವರ ರಾಜ್ಯಕ್ಕಾಗಿ ಅಂತ ಏನಾದರೂ ಪ್ರತ್ಯೇಕಿಸಿ ನೋಡಿ. ನಿಮ್ಮ ಮೇಲೆ ದೇವರಿಗಿರುವಂತಹ ಆಶೀರ್ವಾದ ಹಸ್ತವನ್ನು ನೋಡ್ರಿ. ಹಲ್ಲೆಲೂಯಾ. ಮೋಸ ಹೋಗ್ಬಿಡ್ಬೇಡ್ರಿ. ಈ ಅಂತ್ಯಕಾಲದಲ್ಲಿ ಅನೇಕ ದುರುಪದೇಶಗಳು ಬರ್ತಾ ಇದೆ. ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಕಾರ್ಯಗಳು ಬರ್ತಾ ಇದೆ. ಆದರೆ ನೀವು ದಿಕ್ಕು ತಪ್ಪಿ ಹೋಗಿಬಿಡ್ಬೇಡ್ರಿ. ದೇವರ ಯೋಜನೆಯಲ್ಲಿ ಸಾಗ್ರಿ. ದೇವರ ಆಲೋಚನೆಗೆ ಕಿವಿಗೊಡ್ರಿ. ಒಂದು ಸಮೃದ್ಧಿ ಇದೆ. ನೀವು ಬೇಡುವುದಕ್ಕಿಂತಲೂ, ನೀವು ಬಯಸುವುದಕ್ಕಿಂತಲೂ ಹೆಚ್ಚಾದ ಒಂದು ಸಮೃದ್ಧಿ ಇದೆ. ಹಲ್ಲೆಲೂಯಾ. ದೇವರ ರಾಜ್ಯಕ್ಕಾಗಿ ನಾವು ಪ್ರತ್ಯೇಕಿಸುವಂತಹ ಪ್ರತಿಯೊಂದರ ವಿಷಯದಲ್ಲಿ ದೇವರ ಅಭಿವೃದ್ಧಿ ನಮ್ಮ ಜೀವಿತಕ್ಕೆ ಹೊರಟು ಬರ್ತದೆ. ಒಂದು ನಿಮಿಷ ನಾವು ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಅಂದು ಕರ್ತನೆ ಆ ವಿಧವೆ, ಚಾರಪ್ತದ ವಿಧವೆ, ಕರ್ತನೆ ತನಗಿದ್ದುದರಲ್ಲಿ ಎಲೆಯನಿಗಾಗಿ
ದೇವರ ಸೇವಕನಿಗಾಗಿ, ದೇವರ ಸೇವೆಗಾಗಿ ಪ್ರತ್ಯೇಕಿಸಿದಳು. ಇದ್ದದ್ದೇ ಸ್ವಲ್ಪ, ಅದು ಅವ್ರಿಗೆ ಸಾಕಾಗೋದಿಲ್ಲ, ಆದರೂ ಅದರಲ್ಲಿ ದೇವರ ರಾಜ್ಯಕ್ಕಾಗಿ ಪ್ರತ್ಯೇಕಿಸಿದಳು. ಅದರ ನಂತರ ಕರ್ತನಿನ ಆಶೀರ್ವಾದವನ್ನು ನೋಡ್ತೇವೆ. ಅನೇಕ ದಿವಸಗಳವರೆಗೆ, ಬರಗಾಲ ಮುಗಿಯುವವರೆಗೆ, ಮಳೆ ಬರುವವರೆಗೆ ಏಲಿಯನು ಮತ್ತು ಆಕೆಯ ಮನೆಯವರು, ಆಕೆಯು ಎಲ್ಲರೂ ಸಹ ಊಟ ಮಾಡಿದರು. ಅದು ಕಡಿಮೆ ಆಗಲೇ ಇಲ್ಲ, ಹಿಟ್ಟು ಕಡಿಮೆ ಆಗಲೇ ಇಲ್ಲ, ಎಣ್ಣೆ ಕಡಿಮೆ ಆಗಲೇ ಇಲ್ಲ. ಥ್ಯಾಂಕ್ ಯು ಜೀಸಸ್. ಆ ದೇವರನ್ನೇ ಇವತ್ತು ನಾವು ಸೇವಿಸ್ತಾ ಇದ್ದೇವೆ. ಅಪ್ಪ, ಅದೇ ದೇವರು ನೀನು ಇವತ್ತು ಕೂಡ ಜೀವಿಸುವನಾಗಿದ್ದೀ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ವಿಶೇಷ ಕೃಪೆಯನ್ನು ಅನುಗ್ರಹಿಸು. ತನಗೆ ಕರ್ತನೆ ನೀನು ನೀಡುವ ಪ್ರತಿಯೊಂದು ಆಶೀರ್ವಾದದಲ್ಲಿ ಒಂದು ಸಣ್ಣ ಪಾಲನ್ನು ಮೊದಲು ನಿನಗಾಗಿ ಪ್ರತ್ಯೇಕಿಸುವಂಥ ಒಂದು ಅಭ್ಯಾಸವನ್ನು ಕೊಡಪ್ಪ. ಉಳಿದ್ರೆ ದೇವರಿಗೆ ಕೊಡೋಣ, ಅದೆಲ್ಲ ಆಶೀರ್ವಾದ ಅಲ್ಲ. ತನಗಿರುವುದರಲ್ಲಿ ಏನಿದೆಯೋ ಅದರಲ್ಲಿ ದೇವರಿಗಾಗಿ ಅಂತ ಹೇಳಿ, ಸಣ್ಣದಾಗಿರಲಿ, ಅದು ಅಲ್ಪವಾಗಿರಲಿ, ಅದು ಮುಖ್ಯ ಅಲ್ಲ. ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ ಇದು ದೇವರ ರಾಜ್ಯಕ್ಕೆ ಅಂತ ಹೇಳಿ ಪ್ರತ್ಯೇಕಿಸುವ ಒಂದು ಅಭ್ಯಾಸವನ್ನು ಕೊಡು ಸ್ವಾಮಿ. ಯಾರು ಕೂಡ ವಂಚಿತರಾಗಬಾರ್ದು ಸ್ವಾಮಿ. ಯಾರು ಕೂಡ ನಿನ್ನ ಆಶೀರ್ವಾದದಿಂದ ವಂಚಿತರಾಗಬಾರ್ದು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು. ನಿನ್ನ ರಾಜ್ಯಕ್ಕಾಗಿ, ನಿನಗಾಗಿ ಪ್ರತ್ಯೇಕಿಸಿಟ್ಟು ಕರ್ತನೆ ಇರುವಂತಹ ಎಲ್ಲ ಹೋರಾಟ ಸಮಸ್ಯೆಗಳ ಮಧ್ಯದಲ್ಲಿ ಸಮೃದ್ಧಿಯನ್ನು ನಿನ್ನ ಮಕ್ಕಳು ಕಾಣಲಿ, ಅಭಿವೃದ್ಧಿಯನ್ನು ಕಾಣಲಿ, ಏಳಿಗೆಯನ್ನು ಕಾಣಲಿ. ಬ್ಲೆಸ್ ಎವ್ರಿವನ್. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಆಶೀರ್ವದಿಸು. ಥ್ಯಾಂಕ್ ಯು. ನಿನ್ನ ಕೃಪಾ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಕರ್ತನೆ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಈ ದಿನ ಮುಂಜಾನೆ ನಿನ್ನ ಪಾದದಲ್ಲಿ ಸಮರ್ಪಣೆ ಮಾಡ್ತೇವೆ. ಈ ದಿನ ಜಯದ ದಿನ ಆಗಿರಲಿ, ಈ ದಿನ ಯಶಸ್ವಿಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಕರ್ತನೆ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಸೈತಾನ ಯೋಜನೆಗಳ ಮೇಲೆ ಜಯ ಗಳಿಸುವಂತಹ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಾವು ಹೋಗುವ ಬರುವ ಮಾರ್ಗಗಳಲ್ಲಿ ಸುರಕ್ಷತೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಆ ರೀತಿಯಾಗಿ ನೀವು ಆಶೀರ್ವದಿಸಿ ಕಾಪಾಡಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.